ಬೆಂಗಳೂರಿನ ಜನಗಳ ಬಹಳ ವರ್ಷಗಳ ಒತ್ತಾಯ, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ಆದೇಶ, ಇವೆರಡರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಪಾದಾಚಾರಿ ಮಾರ್ಗ, ಫುಟ್ಪಾತ್ಗಳಲ್ಲಿ ಒತ್ತುವರಿಗಳನ್ನು ತೆರವು ಮಾಡತಕ್ಕಂತ ಕಾರ್ಯಾಚರಣೆ ಆರಂಭ ಆಗಿದೆ. ಬೆಂಗಳೂರು ಚೆನ್ನಾಗಿರಬೇಕು, ಇಲ್ಲಿ ವಾಸ ಮಾಡೋ ಜನಗಳಿಗೆ ಅಗತ್ಯ ಸೌಕರ್ಯಗಳಾದರೂ ಸಿಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪಾದಾಚಾರಿ ಮಾರ್ಗ, ಫುಟ್ಪಾತ್ಗಳಲ್ಲಿ ಓಡಾಡೋಕೆ ಆಗುವಂತಹದ್ದು. ಎಲ್ಲಾ ರಸ್ತೆಗಳಲ್ಲಿ ಮಾಡಕ್ಕಾಗದೇ ಇದ್ರೂ ಕೆಲವು ಹೆಚ್ಚು ಜನ ಓಡಾಡೋ ಕಡೆ ಆದ್ರೂ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಮತ್ತು ಜನಗಳ ಬೇಡಿಕೆನೂ ಸಹ. ಫುಟ್ಪಾತ್ ಅಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಜನ ಅನಿವಾರ್ಯವಾಗಿ ರೋಡ್ಗೆ ಬರ್ತಾರೆ. ರೋಡ್ ಅಲ್ಲಿ ಓಡಾಡುವಾಗ ಯಾವುದೋ ಗಾಡಿ ಟಚ್ ಆದ್ರೆ ಸಾಕು ಅಥವಾ ಗುದ್ದಿದ್ರೆ ಪ್ರಾಣನೂ ಹೋಗ್ಬಹುದು, ಕೈ ಕಾಲು ಮುರ್ಕೊಳ್ಬಹುದು. ಈ ತರಹ ಪ್ರತಿ ವರ್ಷ ಸುಮಾರು 300 ಜನ ಓಡಾಡೋರು ಫುಟ್ಪಾತ್ ಅಲ್ಲಿ ಓಡಾಡೋಕೆ ಆಗದೆ ರಸ್ತೆಗೆ ಬಂದು ಓಡಾಡುವಂತ ಜನ, ಪೆಡೆಸ್ಟ್ರಿಯನ್ಸ್ 300 ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಆಕ್ಸಿಡೆಂಟ್ಗಳಲ್ಲಿ. ಸಾವಿರಾರು ಜನ ಕೈ ಕಾಲು ಕಳ್ಕೊಳ್ತಾ ಇದ್ದಾರೆ. ಇನ್ನ ಕೆಲವರು ಜೀವನ ಪರ್ಯಂತ ಹಾಸಿಗೆ ಹಿಡಿಯುವಂತ ಆಕ್ಸಿಡೆಂಟ್ಗಳನ್ನು ಅನುಭವಿಸ್ತಾ ಇದ್ದಾರೆ. ಕೆಲವರು ತಲೆಗೆ ಪೆಟ್ಟಾದ್ರೆ ಅವರು ಕೋಮಾ ಪರಿಸ್ಥಿತಿಗೆ ಹೋಗಿ ಕೆಲವರೆಲ್ಲ ಜೀವನ ಎಲ್ಲ ಕೋಮಾ ಪರಿಸ್ಥಿತಿಯಲ್ಲಿ ಕಳೆಯುವಂತದ್ದಾಗಿದೆ. ಹೀಗೆ ಸಾವಿರಾರು ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ಪ್ರಾಣನೂ ಕಳ್ಕೊಳ್ತಾ ಇದ್ದಾರೆ ಕೆಲವರು. ಇವೆಲ್ಲ ದೃಷ್ಟಿಯಿಂದ ನಮ್ಮ ಬೆಂಗಳೂರು ಚೆನ್ನಾಗಿ ಆಗ್ಬೇಕಾದ್ರೆ ಕನಿಷ್ಠ ಕೆಲವು ರಸ್ತೆಗಳಾದ್ರೂ ಜನ ಓಡಾಡೋದಕ್ಕೆ ಸುರಕ್ಷಿತವಾಗಿ ಇರಬೇಕು ಅನ್ನೋದು ಎಲ್ಲಾ ಬೆಂಗಳೂರಿನ ನಾಗರಿಕರ ಬಯಕೆ. ಇದನ್ನ ನಾವು ಸರ್ಕಾರ ಈಡೇರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಪ್ರಯತ್ನ ಯಶಸ್ಸಾಗಬೇಕಾದ್ರೆ ಸಾರ್ವಜನಿಕರ ಸಹಕಾರ ಇದ್ರೆ ಮಾತ್ರ ಸಾಧ್ಯ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೇನೆ, ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನೋ ಮಾಡ್ಕೊಂಡಿದ್ದು ಫುಟ್ಪಾತ್ ಮೇಲೂ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ತಾವು ಅದನ್ನ ತಕ್ಕೊಳ್ಳಿ. ಅಂಗಡಿಗಳನ್ನ ಇಟ್ಕೊಂಡಿದ್ದು ಅಂಗಡಿಯಿಂದ ಮುಂದೆ ಬಂದು ಫುಟ್ಪಾತ್ ಮೇಲೂ ನೀವು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೀವು ಅದನ್ನ ತಕ್ಕೊಂಡು ಜನ ಓಡಾಡೋದಕ್ಕೆ ಬಿಡಿ. ಅಥವಾ ಫುಟ್ಪಾತ್ ಅಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ರೆ ಮೇನ್ ರೋಡ್ಗಳು ಬಿಟ್ಟು ಬೇರೆ ರೋಡ್ಗೆ ಸ್ಥಳಾಂತರ ಮಾಡಿ ನೀವು ಅಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿ. ನಾವು ಯಾರ ಜೀವನಕ್ಕೂ ಕೂಡ ತೊಂದರೆ ಮಾಡುವ ಉದ್ದೇಶ ಇಲ್ಲ. ಆದ್ರೆ ಜನ ಓಡಾಡೋದಕ್ಕೆ ಆಗದೆ ಪ್ರಾಣ ಕಳ್ಕೊಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಫುಟ್ಪಾತ್ ಮೇಲೆ ಅಂತ ಹೇಳಿದ್ರೆ ನಾವು ಕ್ಲಿಯರ್ ಮಾಡ್ತಾ ಇರೋದು ಬರೀ 20% ರಸ್ತೆಗಳು. ಇನ್ನೂ 80% ರಸ್ತೆ ಇದೆ, ಅಲ್ಲಿ ತಾವು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಬಹುದು. ಎಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾರೆ ಅಲ್ಲೇ ನೀವು ಅಡ್ಡ ಮಾಡಬೇಕು ಅಂತ ಹೇಳಿದ್ರೆ ಇದು ಸಾರ್ವಜನಿಕರ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಫಂಡಮೆಂಟಲ್ ರೈಟ್ ಅಂತ. ಆ ಫಂಡಮೆಂಟಲ್ ರೈಟ್ ಅನ್ನ ನೀವು ವೈಲೇಟ್ ಮಾಡಕ್ಕಾಗಲ್ಲ, ನಾನು ವೈಲೇಟ್ ಮಾಡಕ್ಕಾಗೋದಿಲ್ಲ. ಅದನ್ನ ಗೌರವಿಸಬೇಕಾಗುತ್ತೆ ನಾವೆಲ್ಲರೂ ಕೂಡ. ಹಾಗಾಗಿ ಇದು ಬೆಂಗಳೂರು ಚೆನ್ನಾಗಿರ್ಬೇಕು ಅಂತ, ಬೆಂಗಳೂರು ಸುಧಾರಣೆ ಆಗಬೇಕು ಅಂತ ನಾವು ಮಾಡ್ತಾ ಇರುವಂತಹ ಪ್ರಯತ್ನ. ಈ ಪ್ರಯತ್ನ ನೀವು ಸಹ ಕೈ ಜೋಡಿಸಬೇಕು, ಸಹಕಾರ ಕೊಡಬೇಕು. ನಾವು ಕೂಡಿ ಪ್ರಯತ್ನ ಮಾಡಿದ್ರೆ ಮಾತ್ರ ಬೆಂಗಳೂರಿನ ಸುಧಾರಣೆ ಸಾಧ್ಯ. ಧನ್ಯವಾದ.